ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 13 ವರ್ಷದ ಹಿಂದೆ ಇದೇ ದಿನದಂದು ಏನಾಗಿತ್ತಪ್ಪ ಅಂದ್ರೆ ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣುಮಗಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಆಗಿ ಅವಳ ಒಂದು ದೇಹವನ್ನು ಯಾವುದೋ ಒಂದು ಅರಣ್ಯ ಪ್ರದೇಶದಲ್ಲಿ ಚೆಲ್ಲಿಬಿಟ್ಟಿದ್ದರು. ಆ ಒಂದು ಘಟನೆಗೆ ಇವತ್ತಿಗೆ 13 ವರ್ಷ ಆಗ್ತದೆ. ನಾನು ಈ ವಿಡಿಯೋವನ್ನು ಸುಮಾರು 1.5 ವರ್ಷದ ಹಿಂದೆನೇ ಮಾಡಿದ್ದೆ. ಸೌಜನ್ಯ ಕ್ಷಮಿಸಿ ಬಿಡು ಸೌಜನ್ಯ, ನಿನಗೆ ನ್ಯಾಯ ಸಿಗೋದಿಲ್ಲ ಅಂತಂದು. ಯಾಕಪ್ಪ ಅಂದ್ರೆ ಅವತ್ತಿಯೂ ಕೂಡ ನಾನು ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಿದ್ದೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಆ ಒಂದು ಸಂದರ್ಭದಲ್ಲಿ ನಾನು ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕಾಯಿತು. ಆದರೆ ತದನಂತರದಲ್ಲಿ ಏನೋ ಅನ್ನಿಸ್ತು ಗೊತ್ತಿಲ್ಲ, ಆದರೆ ನಾನು ಸೌಜನ್ಯ ಪರವಾಗಿ ಮಾತಾಡಲೇಬೇಕಂತಕ್ಕಂಥ ಮನಸ್ಸು ಎಲ್ಲಿಂದ ಬತ್ತೋ ಗೊತ್ತಿಲ್ಲ. ಬಟ್ ನಾನು ಅದನ್ನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೆ. ಇವತ್ತಿಯೂ ಕೂಡ ನನ್ನ ಒಂದು ಒಳ ಮನಸ್ಸು ಏನು ಹೇಳ್ತದಪ್ಪ ಅಂದ್ರೆ ತಾಯಿ ಸೌಜನ್ಯಳಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಬಹಳ ಕಠಿಣತೆ ಅನ್ನಿಸ್ತದೆ. ಯಾಕೆ ಅನ್ನಿಸ್ತದೆ, ಏನು ಕಾರಣ? ನಾನು 1.5 ವರ್ಷ ಹಿಂದೆ ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ಇವತ್ತು ನಾನು ಹೇಳ್ತೀನಿ. ಅದಕ್ಕೆ ಕೆಲವೊಂದಿಷ್ಟು ವಿಷಯಗಳನ್ನು ಜೋಡಣೆ ಮಾಡ್ತೀನಿ. ದಯವಿಟ್ಟು ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, 2013ರಲ್ಲಿ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಇದೇ ತಿಂಗಳು ಏನಾಗಿತ್ತಪ್ಪ ಅಂದ್ರೆ ಅವಳ ಒಂದು ಅತ್ಯಾಚಾರ ಆಗಿತ್ತು. ಆವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಕ್ಕಾ ಹಿಂದುತ್ವವಾದಿ. ಆ ವ್ಯಕ್ತಿಯ ಕಡೆಯಿಂದ ಕೂಡ ಸೌಜನ್ಯಗೆ ನ್ಯಾಯ ಸಿಗೋದಕ್ಕಾಗಲಿಲ್ಲ. ತದನಂತರದಲ್ಲಿ ಬರ್ತಕ್ಕಂಥವರು ಸಿದ್ದರಾಮಯ್ಯನವರು, ತದನಂತರದಲ್ಲಿ ಬರ್ತಕ್ಕಂಥವರು ಎಚ್ ಡಿ ಕುಮಾರಸ್ವಾಮಿಯವರು, ತದನಂತರದಲ್ಲಿ ಮತ್ತೆ ಯಡಿಯೂರಪ್ಪನವರು ಬರ್ತಾರೆ. ಸೊ ಇವರೆಲ್ಲ ಆದ ನಂತರ ಇವತ್ತು ಮತ್ತೆ ಯಾರು ಬಂದಿದ್ದಾರಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಆದರೆ ಈ ತಾಯಿ ಸೌಜನ್ಯಗಳಿಗೆ ನ್ಯಾಯ ಸಿಗ್ತಕ್ಕಂಥ ಯಾವುದೇ ಕೂಡ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಒಂದು ದರ್ಶನ್ ಅವರ ಒಂದು ವಿಚಾರವನ್ನು ನೋಡಿದಾಗ, ರೇಣುಕಾಸ್ವಾಮಿ ಮತ್ತು ದರ್ಶನ್ ಅಂತಕ್ಕಂಥ ಒಂದು ಪ್ರಕರಣವನ್ನು ನೋಡಿದಾಗ, ದರ್ಶನ್ ವಿರುದ್ಧವಾಗಿ ಕೆಲವೊಂದಿಷ್ಟು ಎಂಜಲ್ ನಾಯಿಗಳಂತಕ್ಕಂಥ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಅವರ ವಿರುದ್ಧವಾಗಿದ್ದರು. ಅದ್ರ ಜೊತೆಗೆ ಈ ಏನು ದರಿದ್ರ ಹೊಲಸು ಮೀಡಿಯಾಗಳು ಏನದಾವಲ್ಲ, ಇವತ್ತು ಪಬ್ಲಿಕ್ ಟಿವಿ ರಂಗಣ್ಣ ಆಗಿರ್ಬೋದು, ಅಜಿತ್ ಹನುಮವ್ ಆಗಿರ್ಬೋದು, ಪವರ್ ರಾಕೆ ಆಗಿರ್ಬೋದು, ಇವೇನು TV9 ಇವೇನದಾವಲ್ಲ, ಇವೆಲ್ಲ ಏನಪ್ಪ ಅಂದ್ರೆ ದರ್ಶನ್ ವಿರುದ್ಧವಾಗಿನ ಮಾತನಾಡಿರ್ತಕ್ಕಂಥ ಚಾನಲ್. ಹೌದು, ಅವ್ರು ಮಾಡಿರ್ತಕ್ಕಂಥ ತಪ್ಪೇ ಇರ್ಬೋದು, ಆದರೆ ಅವರೇ ಹೊಡೆದು ಕೊಂದಿರ್ತಾರೆ ಅಂತಕ್ಕಂಥ ಸಾಕ್ಷಿ ಎಲ್ಲೂ ಕೂಡ ಇಲ್ಲ. ಅವರೇ ಹೊಡೆದುಕೊಂಡಿದ್ದಾರೆ. ಆದರೆ ಅಲ್ಲಿ ಸಾಕ್ಷಿಗಳು ಬಲವಾಗಿರೋದ್ರಿಂದ ದರ್ಶನ್ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಮತ್ತು ರಾಜಕೀಯ ನಾಯಕರ ಒಂದು ಬಲ ಆಗಿರ್ಬೋದು, ಈ ದರಿದ್ರ ಮೀಡಿಯಾಗಳು ಅಂತಕ್ಕಂಥ ಒಂದು ಬಲದಿಂದ ಏನಾಗಿದೆಪ್ಪ ಅಂದ್ರೆ ಆ ದರ್ಶನ್ ಅವರಿಗೆ ಶಿಕ್ಷೆ ಆಗಿದೆ. ಆಗಲಿ, ಅದು ಮತ್ತೆ ಬೇರೆ. ತಪ್ಪು ಮಾಡಿರ್ತಕ್ಕಂಥವರು ಶಿಕ್ಷೆ ಅನುಭವಿಸಲೇಬೇಕು, ಊರಿಗೆ ಬಂದಕ್ಕೆ ನೀರಿಗೆ ಬರಲೇಬೇಕು, ಉಪ್ಪು ತಿಂದವ್ರ ನೀರು ಕುಡಿಲೇಬೇಕು, ಅದು ಮತ್ತೆ ಬೇರೆ. ಆದ್ರೆ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳ ಪ್ರಕರಣದಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ರಾಜಕೀಯ ನಾಯಕರು ಒಬ್ಬರು ಕೂಡ ಸೌಜನ್ಯನ ಪರವಾಗಿ ಮಾತಾಡ್ತಕ್ಕಂಥ ಸಂದರ್ಭ ಇಲ್ಲಿವರೆಗೂ ಬರಲೇ ಇಲ್ಲ. ಇವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತಕ್ಕಂಥವು ಏನದಾವಲ್ಲ, ಇವತ್ತಿಯೂ ಕೂಡ ಯಾವುದೂ ಕೂಡ ಒಂದು ಮೀಡಿಯಾಗಳು ಸೌಜನ್ಯನ ಪರವಾಗಿ ಮಾತನಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ಯಾವ ರೀತಿ ದರ್ಶನ್ನ ಆ ಒಂದು ಪ್ರಕರಣವನ್ನು ಒಂದು ಕೃತಕವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಮಾಡಿ ಈ ರೀತಿ ನಡೆದಿರಬಹುದು ಅಂತಕ್ಕಂಥದ್ದನ್ನು ಸೃಷ್ಟಿ ಮಾಡ್ಕೊಂಡು ಅದನ್ನು TV ಹೆಂಗೆ ಬಿತ್ತರಿಸಿದಾರಲ್ಲ, ಅದರಿಂದ ಪ್ರಕರಣಕ್ಕೆ ಇನ್ನೂ ಹೆಚ್ಚು ಕಿಚ್ಚೈತಲ್ಲ, ಅದೇ ರೀತಿ ಸೌಜನ್ಯಳ ಒಂದು ಪ್ರಕರಣವನ್ನು ಒಂದು ಕೃತಕವಾಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಿ ಅದನ್ನು ಕಿಚ್ಚು ಹಚ್ಚತಕ್ಕಂಥ ಒಂದು ಕೆಲಸವನ್ನು ಈ ದರಿದ್ರ ಮೀಡಿಯಾಗಳು ಯಾಕೆ ಮಾಡಲಿಲ್ಲ? ಇವತ್ತಿಗೂ ಕೂಡ ಕೋರ್ಟಿಗೆ ಹೋಗಲಿ, ಸುಪ್ರೀಂ ಕೋರ್ಟಿಗೆ ಹೋಗಲಿ, ಅಥವಾ ಎಲ್ಲೂ ಹೋದರೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಕಾನೂನಿನ ಪ್ರಕಾರ 99.99 ಅಸಾಧ್ಯವಾಗಿರ್ತಕ್ಕಂಥದ್ದು ನಾನು ಒಳ ಮನಸ್ಸು ಹೇಳ್ತದೆ. ಇದನ್ನು ನಾನು 1.5 ವರ್ಷದ ಹಿಂದ್ಗಡೆನೇ ಹೇಳಿದ್ದೆ. ಯಾಕಂದರೆ ಬಲವಾದ ಸಾಕ್ಷಿ ಅಂತಕ್ಕಂಥದ್ದಿಲ್ಲಾಗಿದೆ. ಇಲ್ಲಿ ಸಾಕ್ಷಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಸಂಪೂರ್ಣವಾಗಿ ಸಾಕ್ಷಿಗಳನ್ನು ಅತ್ಯಾಚಾರಿಗಳು ನಾಶ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂತೋಷ್ ರಾವ್ನನ್ನು ಅಪರಾಧಿಯನ್ನಾಗಿ ಮುಂದೆ ಇಟ್ಕೊಂಡು ಅವನನ್ನು ಜೈಲಿಗೆ ಕಳಿಸಿದ್ದಾರೆ. ಇವತ್ತಿಗೆ ಒಂದೇ ಒಂದು ಸಾಕ್ಷಿ ಕೂಡ ಇಲ್ಲ. ಇವತ್ತು ಈ ದರಿದ್ರ ಮೀಡಿಯಾಗಳು, ಇವತ್ತು ಈ ದರಿದ್ರ ರಾಜಕಾರಣಿಗಳು, ಕೆಲವೊಂದಿಷ್ಟು ಜನ ಇವತ್ತು ಆ ಹೆಣ್ಣು ಮಗಳು, ನಾನು ಸೌಜನ್ಯನ ಪ್ರಕರಣವನ್ನು ನೋಡಿದ್ದೀನಿ ಕಣ್ಣಾರೆ ಅಂತ ಬಂದರೂ ಕೂಡ ಅವಳ ಬಗ್ಗೆ ಒಂದೇ ಒಂದು ದಿನಪತ್ರಿಕೆಯಲ್ಲಿ ಆಗಲಿ, ಒಂದೇ ಒಂದು ನ್ಯೂಸ್ ಚಾನಲ್ಗಳಲ್ಲಾಗಲಿ, ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಬಾಯಿಯಿಂದ ಆ ಹೆಣ್ಣು ಮಗಳು ಬಂದು ಹೇಳ್ತಾ ಇದ್ದಾಳೆ, ಇದರ ಬಗ್ಗೆ ತನಿಖೆ ಆಗಲಿ, ಆ ಯಾರ ಹೆಸರನ್ನು ಹೇಳ್ತಾ ಇದ್ದಾಳಲ್ಲ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಮೇಲೆ ತನಿಖೆ ಮಾಡ್ರಿ ಅಂತಂದು ಯಾವ ಒಬ್ಬ ರಾಜಕಾರಣಿ ಕೂಡ ಹೇಳಿಲ್ಲ, ಯಾವುದೋ ಒಂದು ಮೀಡಿಯಾ ಕೂಡ ಹೇಳಿಲ್ಲ. ಹಾಗಿರಬೇಕಾದ್ರೆ ಸೌಜನ್ಯಳಿಗೆ ನ್ಯಾಯ ಹೆಂಗೆ ಸಿಗ್ತದೆ ಹೇಳ್ರಿ ನೀವು ನನಗೆ ನೋಡೋಣ.
ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿ ಬಂದ, ನಾನೇ ಹೂತು ಹಾಕಿದ್ದೀನಿ ಅಂತಕ್ಕಂಥದ್ದನ್ನು ಬಂದ. ಅವನ ಮೇಲೆ ಕೂಡ ಒತ್ತಡವನ್ನು ಹಾಕಿ 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 ಅವನನ್ನು ಕೂಡ ಜೈಲಿಗೆ ಕಳಿಸಿಬಿಟ್ರು. ಇವತ್ತು ಸೌಜನ್ಯಳ ಮಾವ ಬಂಗ್ಲೆ ಗುಡ್ಡಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಅಸ್ಥಿ ಪಂಜರಗಳನ್ನ ಹೋಗಿ ಹೊರತೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಈ ದರಿದ್ರ ಮೀಡಿಯಾಗಳು ಕೂತ್ಕೊಂಡು ಅದರ ಬಗ್ಗೆ ಕಟ್ಟು ಕಥೆಯನ್ನು ಕಟ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಅದೇ ರೀತಿ ಈ ರಾಜಕೀಯ ನಾಯಕರು ಕೂಡ ಏನಪ್ಪ ಅಂದ್ರೆ ಕಟ್ಟು ಕಥೆಯನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. SIT ಅವರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸ ಇಲ್ಲಿ ನಡೆದದ. SIT ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಇಲ್ಲಿ ಕೆಲಸ ನಡೆದದ. ಅದರ ಒಟ್ಟಾರೆಯಾಗಿ ಹೇಳುವುದು ಏನಪ್ಪ ಅಂದ್ರೆ ಇಲ್ಲಿ ಕಾನೂನಿನ ಪ್ರಕಾರ ಸೌಜನ್ಯಳಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಅಸಾಧ್ಯವಾಗಿರ್ತಕ್ಕಂಥ ಮಾತಂತಕ್ಕಂಥದ್ದು ನನ್ನ ಒಳಗಡೆ ಇರ್ತಕ್ಕಂಥ ಮನಸ್ಸು ಹೇಳ್ತಾ ಇದ್ದ. ಆನೆ ಮಾವುತನ ಕೇಸಿಗೆ ಸುಮಾರು ವರ್ಷ ಆಗಿರಬಹುದು. ಆದರೆ ಸೌಜನ್ಯಳ ಸತ್ತು ಕೇವಲ ಪೆನ್ನಂದೇಕೆ ಗೀಳುವರಯ್ಯ ಕಣ್ಣು ಕಾಣದ ಗಾವಿರು. ಎಷ್ಟತ ಹೆಣ್ಣಿನ ಮೇಲೆ ಅತ್ಯಾಚಾರಗಳನ್ನು ಮಾಡ್ತೀರಿ. ಈಗ ನಮ್ಮ ರಾಜ್ಯ ನೇಪಾಳ ಆಗಬೇಕಾ? ಈ ನನ್ನ ರಾಜ್ಯ ಪಾಕಿಸ್ತಾನ ಆಗಬೇಕಾ? ಈ ನನ್ನ ರಾಜ್ಯದಲ್ಲಿ ತಾಲಿಬಾನ್ ಆಳ್ವಿಕೆ ಬರಬೇಕೇನ? ಈ ನನ್ನ ರಾಜ್ಯವನ್ನು ಹಾಳು ಮಾಡೋದಕ್ಕೆ ನಿಂತಿದ್ದಾರಲ್ಲ ಯಾವುದೋ ಒಬ್ಬ ಬೇರೆ ಧರ್ಮದ ವ್ಯಕ್ತಿ ನನ್ನ ಹಿಂದೂ ಧರ್ಮದ ದೇವರನ್ನು ಕೈಯಲ್ಲಿಟ್ಕೊಂಡು ಅನ್ನಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅಂತ ಸುಳ್ಳು ಏನಾದರೂ ಹೇಳ್ಕೊಂಡ ದುಡ್ಡನ್ನು ಮಾಡ್ಕೊಂಡು ಆಸ್ತಿ ಮಾಡ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯ ಬೆನ್ನೆಲುಬಾಗಿ ನಿಂತಿದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ಚಪ್ಪಲಿ ಹೇರ್ ಹಚ್ಚಿ ಹೊಡಿಬೇಕೋ? ಏನು ಮಾಡಬೇಕು ನಿಮಗೆ? ಯಾವನೋ ಒಬ್ಬ ಕಿರ್ಕೀರ್ತಿ ನಾಲ್ಕನ ಮಗ ಹೇಳ್ತಾನೆ ಪವಿತ್ರವಾಗಿ ಸತ್ತಿದಾಳ ತಂದ, ಅವನಿಗೆ ಯಾವ ರೀತಿ ದೇವ್ರ ಶಿಕ್ಷೆ ಕೊಡ್ತಾನೆ ಅಂತಕ್ಕಂಥದ್ದನ್ನು ನಾನು ಕಾದು ನೋಡಬೇಕು. ನಾನು ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಯಾವ ಈ RSS, ಯಾವ ಈ ಯತ್ನಾಳ, ನಾನು ಹಿಂದುತ್ವವಾದಿ, ನನ್ನ ಧರ್ಮ ಅಂತಕ್ಕಂಥ 4 ಬದ್ಮಾಸ್ ಹಡಿಸಿ ಸುಳೆ ಮಕ್ಕಳು ಎಷ್ಟೋ ಜನ ಆದಾರಲ್ಲ ನಮ್ಮ ರಾಜ್ಯದಲ್ಲಿ. ಯಾಕೆ ದುಡ್ಡಿದ್ದವನು, ರಾಜಕೀಯ ಬೆಂಬಲದಲ್ಲಿದ್ದವನು, ಅಧಿಕಾರದಲ್ಲಿದ್ದವನು ಮಾತ್ರ ಹಿಂದೂ ಧರ್ಮದವನ? ಅವನೊಬ್ಬನೇ ಹಿಂದೂ ಧರ್ಮ. 13 ವರ್ಷಗಳ ಹಿಂದೆ ಅತ್ಯಾಚಾರಕ್ಕೆ ಒಳಗಾಗಿ ಆ ಅರಣ್ಯ ಪ್ರದೇಶದಲ್ಲಿ ಬಿದ್ದಳಲ್ಲ ಹೆಣ್ಮಗಳು. ಆ ಸೌಜನ್ಯಳು ಹಿಂದೂ ಧರ್ಮದವಳು ಅಲ್ಲ ಇವಳು. ಯಾವ ಈ RSS, ಯಾವ ಸಂಘಟನೆಗಳು, ಯಾವ ಸೇನೆ, ಯಾವ ಏನದ ಇಲ್ಲಿ? ಒಬ್ಬರಾದರೂ ಸೌಜನ್ಯಳ ಪರವಾಗಿ? ಅಂದರೆ ನನ್ನ ಪ್ರಕಾರ ಇಲ್ಲಿ ಅಧಿಕಾರಕ್ಕೆ, ಇಲ್ಲಿ ದುಡ್ಡಿಗೆ, ಇಲ್ಲಿ ರಾಜಕೀಯ ಬೆಂಬಲಕ್ಕೆ ಬೆಲೆ ಜಾಸ್ತಿ ಆದಾದ್ರೆ ಹೆಣ್ಣು ಮಕ್ಕಳ ದೇಹಕ್ಕೆ ಬೆಲೆ ಇಲ್ಲ, ಹೆಣ್ಣು ಮಕ್ಕಳ ಸ್ಥಾನಕ್ಕೆ ಬೆಲೆ ಇಲ್ಲ, ಒಟ್ಟಿಗೆ ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ. ಆ ತಾಯಿ ಹೆಣ್ಣು ಮಗಳು ಸೌಜನ್ಯ ಇವತ್ತು ಇದ್ದಿದ್ರೆ ಅವಳು ಸರ್ಕಾರಿ ನೌಕರಿ ಮಾಡ್ತಾ ಇದ್ಳು, ಅಥವಾ 2 ಮಕ್ಕಳ ತಾಯಿಯಾಗಿರ್ತಾ ಇದ್ಳು, ಅಥವಾ ಒಂದು ಕುಟುಂಬ ನಿರ್ವಹಣೆ ಶಕ್ತಿಯಾಗಿರ್ತಾ ಇದ್ಳು. ಅದು ನನಗೆ ಗೊತ್ತಿಲ್ಲ. ಅಥವಾ ಸಾಮಾಜಿಕ ಚಳುವಳಿಯಲ್ಲಿ ಇರ್ತಾ ಇದ್ಳು, ಅದು ನನಗೆ ಗೊತ್ತಿಲ್ಲ. ಆದರೆ ಆ ಹೆಣ್ಣು ಮಗಳ ಕನಸುಗಳನ್ನು 17-18 ವರ್ಷದಲ್ಲಿ ನುಚ್ಚು ನೂರಾಗಿ ಮಾಡಿದ್ರಲ್ಲ ಈ ದರಿದ್ರನ 4 ಹಡಿಸಿ ಸುಳೆ ಮಕ್ಕಳು ಅತ್ಯಾಚಾರವನ್ನು ಮಾಡಿ ಅವಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ ಮಾಡಲಿಲ್ಲ ಅಂದ ತಕ್ಷಣ ಯಾವ ಹಿಂದೂ ಧರ್ಮವನ್ನು ತೆಗೆದುಕೊಂಡು ಏನು ಮಾಡೋದದ, ಯಾವ ದೇವರುಗಳನ್ನ ತಗೊಂಡು ಏನು ಮಾಡೋದದ, ಯಾವ ರಾಜಕಾರಣಿಗಳಿಗೆ ಓಟ್ ಹಾಕಿ ಏನು ಮಾಡೋದದ, ಯಾವನ ಕೈ ಮುಗಿದ್ರೆ ಕಾಲು ಮುಗಿದ್ರಾದರೂ ಏನು ಮಾಡೋದದ. ಆದರೆ 13 ವರ್ಷಗಳ ಕಾಲ ಇಲ್ಲಿವರೆಗೂ ಕೂಡ ಸೌಜನ್ಯ ಅಂತಕ್ಕಂಥ ಶಕ್ತಿ ಜೀವಂತವಾಗಿದೆ ಅಂದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅಂತಕ್ಕಂಥ ಒಬ್ಬ ಸಾಮಾಜಿಕ ಕಳಕಳಿಯ ನಾಯಕನ ನಿಂದ ಮಾತ್ರ ಸಾಧ್ಯ ಅದ, ಒಬ್ಬ ಗಿರೀಶ್ ಮಟ್ಟನ್ ಅವರಿಂದ ಮಾತ್ರ ಸಾಧ್ಯ ಅದ. ಅಂದರೆ ನನ್ನ ಪ್ರಕಾರ ಇವತ್ತಿಗೂ ಕೂಡ ಹೇಳ್ತೀನಿ ನಾನು ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಹುಟ್ಟಿದವನು. ನಾನು ಕೂಡ ನನ್ನ ಹೆಸರು ಕೂಡ ಮಂಜುನಾಥ. ನಾನು ಹೇಳಬೇಕಾದ್ರೆ ದ ಕಿಂಗ್ ಆಫ್ ಧರ್ಮಸ್ಥಳ ಅಂತ ಹೇಳ್ತೀನಿ. ನನ್ನ ಹೆಸರು ಯಾರಾದರೂ ಕೇಳಿದರೆ ಅವನ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಅದ ನನಗೆ ಆ ಮಂಜುನಾಥನ ಮೇಲೆ ಅಪಾರವಾದ ನಂಬಿಕೆ ಅದ. ಸೌಜನ್ಯಳಿಗೆ ನ್ಯಾಯ ಕೊಡ್ತಾನಂತಕ್ಕಂಥ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ನಾನು. ಸೊ ಈ ಕಾನೂನು ವ್ಯವಸ್ಥೆ ಯಾವುದೂ ಕೂಡ ನ್ಯಾಯವನ್ನು ಕೊಡಲಿಲ್ಲ ಅಂದರೂ ಕೂಡ ಸೌಜನ್ಯಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದರೆ 101% ನನ್ನ ಮಂಜುನಾಥ ಸ್ವಾಮಿ ಮಾಡ್ತಾನೆ. 13 ವರ್ಷಗಳ ವನವಾಸ ಮುಕ್ತಾಯ ಆಗಿದೆ. 13 ವರ್ಷಗಳ ವನವಾಸ ಮುಕ್ತಾಯ ಆಗಿದೆ. ಕೇವಲ 1 ವರ್ಷದ ಅಜ್ಞಾತವಾಸ ಬಾಕಿ ಉಳಿದದ. ಕೇವಲ 1 ವರ್ಷದ ಅಜ್ಞಾತವಾಸ ಬಾಕಿ ಉಳಿದದ. ಸೌಜನ್ಯಳಿಗೆ, ಧರ್ಮಕ್ಕೆ, ಮಂಜುನಾಥ ಸ್ವಾಮಿಗೆ ನ್ಯಾಯ ಸಿಗ್ತದ ಅಂತಕ್ಕಂಥ ಆಶಾಭಾವನೆ ನನ್ನಲ್ಲದ. ಯಾಕಂದ್ರೆ ಕೊನೆಗೆ ನಾನು ಆ ನಂಬಿಕೆ ಇಡೋದು ಶ್ರೀ ಮಂಜುನಾಥನ ಮೇಲೆ ಅಷ್ಟೆ. ಕಾನೂನು ವ್ಯವಸ್ಥೆ ಇದೆ, ಯಾವುದ್ರ ಮೇಲೆ ಕೂಡ ನಂಬಿಕೆ ಇಲ್ಲ, ಎಲ್ಲ ಹಾಳಾಗಿ ಹೋಗಿದೆ. ಮಂಜುನಾಥನ ಮೇಲೆ ನ್ಯಾಯ 100% ಅವನಿಂದ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಚಾರ ನನ್ನಲ್ಲದ. ಸೊ ಮತ್ತೆ ಬರ್ತೀನಿ. ಈ ದಿನ ಅತ್ಯಂತ ದುಃಖಕರವಾಗಿರ್ತಕ್ಕಂಥ ದಿನ.
ಮುಂದಿನ ವಿಡಿಯೋ ಒಂದು ಒಬ್ಬನ ಬಗ್ಗೆ ಮಾತಾಡೋದು ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ತಾಯಿ ಸೌಜನ್ಯ, ನಿನಗೆ ನ್ಯಾಯ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಂಜುನಾಥ ಸ್ವಾಮಿ ನಿನಗೆ 101% ನ್ಯಾಯ ಕೊಟ್ಟೇ ಕೊಡ್ತಾನೆ. ಈ ದರಿದ್ರ ನನ್ನ ಮಕ್ಕಳು ರಕ್ತಾಕಾರಿ ಸಾಯ್ತಕ್ಕಂಥ ಸಂದರ್ಭ ಬಂದೇ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಾನು ಇವತ್ತು ಯಾಕೋ ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು ಮನಸ್ಸಿಗೆ. ಸೊ ಅದಕ್ಕಾಗಿ 1.5 ವರ್ಷದ ಹಿಂದುಗಡೆ ಮಾಡಿರ್ತಕ್ಕಂಥ ವಿಡಿಯೋ ಇವತ್ತು ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸಿದ್ದೀನಿ. ನಮಸ್ಕಾರ, ಮತ್ತೆ ಬರ್ತೀನಿ.